ಹೋಗಿ ಬಂದ್ವಿ ನಾವು. ಇವಾಗ ಸ್ನಾನಕ್ಕೆ ಹೋಗ್ಬೇಕಷ್ಟೇ. ನನ್ನ ಅವಸ್ಥೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಸಾಕಾಗಿದೆ ಇವತ್ತು ನಮಗೆ. ಬಿಸಿಲು ಅಲ್ವಾ, ತುಂಬ ತಿರುಗಾಡಿ ಸಾಕಾಗಿದೆ. ಮಕ್ಕಳೆಲ್ಲ ಬೀಚಿಗೆ ಹೋಗಿದ್ದಾರೆ, ಇಲ್ಲೇ ಬಾಗ ಬೀಚಿಗೆ ಹೋಗಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಇಲ್ಲಿದ್ದೀವಿ. ನಾನು ಫಸ್ಟಿಗೆ ಸ್ನಾನ ಮಾಡಿ ಬರ್ತೀನಿ, ಆಮೇಲೆ ಅವರು ಹೋಗ್ತಾರೆ. ಆಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಅಂತ ಹೇಳಿ ಎನಿಸಿದ್ದೀವಿ. ಸುಮಾರು ಕಡೆ ಇವತ್ತು ತಿರುಗಾಡಿ ಬಂದ್ವಿ. ಹಾಗೆ ಇನ್ನೂ ಕೂಡ ಸುಮಾರು ಜಾಗ ಇತ್ತು ನೋಡಲಿಕ್ಕೆ, ಆದರೆ ನಾವು ಹೋಗಲಿಲ್ಲ. ಯಾಕೆ ಗೊತ್ತುಂಟ, ಇಲ್ಲೇ ನಮಗೆ ಸಾಕಾಗಿ ಹೋಗಿತ್ತು, ಬೇಡ ಅಂತ ಆಯಿತು. ಬಿಸಿಲಿಗೆ ಜಾಸ್ತಿ ತಿರುಗಾಡಲಿಕ್ಕೆ ಯಾರಿಗೂ ಕೂಡ ಆಗಲಿಲ್ಲ. ಓಕೆ, ನಾನು ಬೇಗ ಸ್ನಾನ ಮಾಡಿ ಬರ್ತೀನಿ, ಆಮೇಲೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಇಲ್ಲಿ ಬಂದಕ್ಕೆ ನಾನು ಸ್ವಲ್ಪ ಸನ್ಸ್ಕ್ರೀನ್ ಲೋಷನ್ ಅದು ಇದು ಹಾಕಿದ್ರಿಂದ ಏನು ಅಷ್ಟು ಬಿಸಿಲು ತಾಗಲಿಲ್ಲ. ಇಲ್ಲದ್ರೆ ತುಂಬ ಬಿಸಿಲು ಉಂಟು ಇಲ್ಲಿ. ಆದರೆ ತುಂಬ ಸೆಕೆ ಇಲ್ಲ. ರೂಮಿಗೆಲ್ಲ ಬಂದರೆ ತುಂಬ ಕೂಲ್ ಉಂಟು. ನೀವು ಫ್ಯಾನ್ ಹಾಕಿದ್ರು ತುಂಬ ತಣ್ಣಗಿದೆ ಇಲ್ಲಿ. ಹಾಗೆ ಅಷ್ಟೊಂದು ಸೆಕೆ ಇಲ್ಲ. ಮಂಗಳೂರಲ್ಲೆಲ್ಲ ತುಂಬ ಸೆಕೆ ಉಂಟು, ಇಲ್ಲಿ ಅಷ್ಟೊಂದಿಲ್ಲ ನಮಗೆ. ನೆಕ್ಸ್ಟ್ ಅದೇ ಹೇಳಿದೆ ನೋಡಿ, ನಾನು ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಾಕಿದ್ರಿಂದ ಅಷ್ಟಾಗಿ ಇದಾಗಲಿಲ್ಲ. ಇಲ್ದಿದ್ರೆ ತುಂಬ ಇನ್ನೂ ಕೂಡ ಕಪ್ಪಾಗ್ತಿತ್ತು ಸ್ಕಿನ್ನೆಲ್ಲ. ಯಾವುದೆಲ್ಲ ಹಾಕಿದ್ದೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಹಾಕುವ ಟೈಮಲ್ಲಿ ತೋರಿಸ್ತೀನಿ. ನಿಮಗೆ ಯಾರಿಗಾದರೂ ಬೇಕಿದೆ ಆದರೆ ನೀವು ತರಿಸ್ಬೋದು. ಯಾಕೆಂದರೆ ಇವಾಗ ಹೀಗೂ ಸೆಕೆಗಾಲ ಅಲ್ವಾ. ಹಾಗೆ ನಾನು ಯಾವುದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಇಲ್ಲಿ ಯೂಸ್ ಮಾಡಿದ್ದೆ, ಯಾವ ನನ್ನ ಸ್ಕಿನ್ ರುಟೀನಿಗೆ ನಾನು ಯಾವುದು ಯೂಸ್ ಮಾಡಿದ್ದೆ ಅಂತ ಹೇಳಿ ನಾನು ಕರೆಕ್ಟಾಗಿ ನಿಮಗೆ ಆಮೇಲೆ ತೋರಿಸ್ತೀನಿ. ಇವಾಗ ಫಸ್ಟಿಗೆ ಸ್ನಾನ ಮಾಡಿ ಬರ್ತೀನಿ, ಮಲಗ್ತೀನಿ, ಆಮೇಲೆ ನೋಡೋಣ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಲಾಸ್ಟ್ ಡೇ, ಇವತ್ತು ನೈಟ್ ಲಾಸ್ಟ್. ನಾಳೆ ನಾವು ಹೊರಡೋದು. ತುಂಬ ಬೇಜಾರು ನಮಗೆ. ಇದು ಇವತ್ತು ಲಾಸ್ಟ್ ಡೇ ಆದ್ದರಿಂದ ನಾವು ಇಲ್ಲಿ ಊಟಕ್ಕೆ ಹೊರಟಿದ್ದೀವಿ. ಸಣ್ಣದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ. ಎಲ್ಲ ಕಡೆ ಊಟ ಚೆನ್ನಾಗಿತ್ತು, ಕೆಲವು ಕಡೆ ಮಾತ್ರ ಅಷ್ಟು ಒಳ್ಳೆ ಊಟ ಸಿಗಲ್ಲ, ಮತ್ತು ತುಂಬ ಕಾಸ್ಟ್ಲಿ. ಇಲ್ಲಿ ಊಟಕ್ಕೆ ಮಾತ್ರ ತುಂಬ ಕಾಸ್ಟ್ಲಿ. ಆದರೆ ನಾನು ನಿನ್ನೆ ಹೋಗಿದ್ದೆ ನೋಡಿ, ನಾನು ತೋರಿಸಿದೆ ನಿಮಗೆ. ಅದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ಹಾಗೂ ಇವತ್ತು ಮಧ್ಯಾಹ್ನ ನಾವು ಊಟ ಮಾಡಿದ್ವಿ ನೋಡಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೂ ಚೀಪ್ ಹಾಗೂ ಬೆಸ್ಟ್, ಪರವಾಗಿಲ್ಲ. ಇಲ್ಲಿಗೆ ಎಲ್ಲ ಕಡೆಗೆ ಕಂಪೇರ್ ಮಾಡಿದರೆ. ಓಕೆ, ಮಕ್ಕಳೆಲ್ಲ ಹೊರಟಿದ್ದಾರೆ, ನಾನು ಕೂಡ ಹೊರಟಿದ್ದೀನಿ. ನಾಳೆ ಲಾಸ್ಟ್ ಡೇ. ನಿಮ್ಮ ಜೊತೆ ನಾನು ಕೆಲವು ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಶೇರ್ ಮಾಡಬೇಕಂತ ಎನಿಸಿದ್ದೆ, ಇವತ್ತು ಕೂಡ ಮಾಡಿದ ಮೇಕಪ್ ಎಲ್ಲ. ಆದರೆ ಜನ ತುಂಬ ಇದ್ದಾರೆ ಅಲ್ವಾ, ಎಲ್ಲರೊಂದಿಗೆ ಆಗಲಿಲ್ಲ ನನಗೆ. ನೋಡಿ, ನಮ್ಮ ವೀನು ಬಂದ. ಕುಲಾ ಹೆತ್ತೇರ ಇನ್ನಿಯ ಆಮೇರಿನ ಕುಲಾ ಹೆತ್ತೇರ ಪಿಂಜರ. ಓಕೆ, ನಾನು ನನ್ನ ಡ್ರೆಸ್ ಒಮ್ಮೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಗೋವಾದು ಲಾಸ್ಟ್ ನೈಟ್ ಪಾರ್ಟಿದ್ದು ನಾನು ಹಾಕಿರಲಿಲ್ಲ. ಅದೇ ವಿಡಿಯೋವನ್ನು ಇವತ್ತು ನೀವು ನೋಡ್ತಾ ಇದ್ದೀರಿ. ಓಕೆ, ನಾವೆಲ್ಲರೂ ಊಟಕ್ಕೆ ಹೊರಟಿದ್ವಿ. ಆದರೆ ಅಂಕಲ್ ಎಲ್ಲ ಇದ್ದಾರೆ ನೋಡಿ, ಅವರಿಗೆ ತುಂಬ ಲೇಟ್ ನೈಟ್ ತನಕ ನಿಲ್ಲಕ್ಕೆ ಆಗಲ್ಲ ಅಂತೇಳಿ ಅವರು ಇಲ್ಲೇ ಹತ್ತಿರ ನಮ್ಮ ಲಾಡ್ಜ್ ಹತ್ತಿರನೇ ಮುಂದ್ಗಡೆ ಉಂಟು ನೋಡಿ, ಅಲ್ಲಿ ಅವರು ಊಟಕ್ಕೆ ನಿಂತಿದ್ದಾರೆ. ನಾನು ಆವಾಗಲೇ ಹೇಳಿದಾಗೆ ಯಾರಿಗೆಲ್ಲ ಬೇಗನೆ ನಿದ್ದೆ ಬರುತ್ತೆ ನೋಡಿ, ಅವರು ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ನಾವು ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ, ಯಾವುದಾದ್ರೂ ಬೇರೆ ರೆಸ್ಟೋರೆಂಟ್ ಇದೆ ಆದರೆ ಅಲ್ಲಿ ಊಟ ಮಾಡೋದಂತ ಹೇಳಿ ನೋಡ್ತಾ ಇದ್ವಿ. ತುಂಬ ಸೈಲೆಂಟ್ ಎಲ್ಲಿ ಉಂಟು ಅಂತ ಹೇಳಿ, ಯಾಕೆಂದರೆ ತುಂಬ ಲೌಡ್ ಮ್ಯೂಸಿಕ್ ಎಲ್ಲ ಕಡೆ ಕೂಡ ಉಂಟು. ಇಲ್ಲಿ ಒಂದು ಡೆಲ್ಲಿಸ್ ದರ್ಬಾರ್ ಅಂತ ಸಿಕ್ತು, ಅಲ್ಲಿಗೆ ಒಳಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಓಕೆ, ಲಾಸ್ಟ್ ನೈಟ್ ಅದರಿಂದ ಫುಲ್ ಎಂಜಾಯ್ ಮಾಡಬೇಕಂತ ಇದ್ದೀವಿ ಇವತ್ತು ನಾವು. ಸ್ವಲ್ಪ ಎಲ್ಲರ ಮುಖ ಬಾಡಿದೆ ನೋಡಿರ್ಬೋದು. ಎಲ್ಲಾದರೂ ಹೋದರೆ ಹಾಗೆ ಅಲ್ವಾ ಮನೆಗೆ ಹೋಗುವ ಟೈಮಲ್ಲಿ. ಆದರೆ ಏನು ಮಾಡೋದು, ಮನೆಗೆ ಹೋಗಲೇಬೇಕು ಅಲ್ವಾ. ಒಬ್ಬೊಬ್ಬರು ಒಂದೊಂದು ಆರ್ಡ್ರ್ ಮಾಡ್ತಾ ಇದ್ದಾರೆ. ಓಕೆ,
ನಾವು ಫಸ್ಟಿಗೆ ಡಿನ್ನರ್ ಎಲ್ಲ ಮುಗಿಸ್ತೀವಿ, ಆಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಲಾಸ್ಟ್ ನೈಟ್ ನಮ್ಮದು. ಓಕೆ, ಇವತ್ತು ಲಾಸ್ಟ್ ನೈಟ್ ನಮ್ಮದು ಗೋವಾದಲ್ಲಿ. ಗಂಟೆ ಇವಾಗ 1 ಗಂಟೆ ಆಗ್ತಾ ಬಂತು. 1 ಗಂಟೆಗೆ ನಾವು ಊಟ ಮಾಡಿ ನಮ್ಮ ರೂಮಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಕೆಲವರು ಹಿಂದ್ಗಡೆ ಬರ್ತಾ ಇದ್ದಾರೆ. ಇಲ್ಲಿ 1 ಗಂಟೆ 2 ಗಂಟೆ ಏನಿಲ್ಲ, ಫುಲ್ ನೈಟ್ ಓಪನೇ ಇರುತ್ತೆ. ಹಾಗೆ ಟೆನ್ಷನ್ ಇಲ್ಲ ಏನು ಕೂಡ. ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಓಕೆ, ನಮ್ಮ ರೂಮ್ ಬಂತು, ನಮ್ಮ ಹೋಟೆಲ್ ಬಂತೇನು, ನಮ್ಮ ಹೋಟೆಲಿಗೆ ಹೋಗುದು ನಾವು. ಜೋರು ನಿದ್ದೆ ಬರ್ತಾ ಉಂಟು ಎಲ್ಲರಿಗೂ ಕೂಡ. ಓಕೆ, ಇವಾಗ ರೂಮಿಗೆ ಮುಟ್ಟಿದ್ವಿ ನಾವು. ಅಲ್ಲ, ಟಿ ವಿ ಆನ್ ಸಹ ಆಫ್ ಕರಿಜೆ, ಕೈ ಆಫ್ ಕರಿಚಿದೆ. ಇನ್ನು ಮಲಗುದೊಂದೇ ಬಾಕಿ ನಮ್ಮದು. ರೇಯಾ, ನನ್ನ ಹಸ್ಬೆಂಡ್ ಇದು ಗಮ್ಮತ್ತು. ರಾತ್ರಿ ಕೂಲಿಂಗ್ ಗ್ಲಾಸ್ ಹಾಕಿದ್ದಾರೆ ಅಂತ ಎನಿಸ್ಬೇಡಿ. ಅವರು ಇಲ್ಲಿ ಬಂದು ಅವರ ಗ್ಲಾಸ್ ಉಂಟು ನೋಡಿ, ಬೀಚಿಗೆ ದಾನ ಮಾಡಿದ್ದಾರೆ. ಬೀಚಿಗೆ ಹೋಗಿದೆ ಸೀದಾ ಗ್ಲಾಸ್ ಅವರದ್ದು. ಇವಾಗ ಅಲ್ಲ, ನಿನ್ನೆ ಅಲ್ಲ ಹೋಗಿದ್ದು, ನಿನ್ನೆ ಮೊನ್ನೆ ಅಲ್ಲ, ಎಸ್ಟರ್ಡೇಯಾ ಅಲ್ಲ, ಮೊನ್ನೆ ಹೋಗಿದೆ. ಬೀಚಿಗೆ ಆಟ ಆಡಲಿಕ್ಕೆ ಹೋಗಿ ಗ್ಲಾಸ್ ಹಾಕಿ ಆಟ ಆಡಿ ಬೀಚ್ ಒಳಗೆ ಮುಳುಗಿ ಗ್ಲಾಸ್ ಬೀಚಲ್ಲಿ ಹೋಗಿದೆ. ಅಲ್ಲಿಂದ ನಮಗೆ ಎಷ್ಟು 4 ಗ್ಲಾಸ್ ಕೂಲಿಂಗ್ ಗ್ಲಾಸ್ ನಾವು ಹುಡುಕಿ ಯಾರ್ದು 4 ಕೂಲಿಂಗ್ ಗ್ಲಾಸ್ ಸಿಕ್ಕಿದೆ, ಆದರೆ ನಮ್ಮದು ಸಿಗಲಿಲ್ಲ. ಇದು ಇವರದ್ದು ಕೂಲಿಂಗ್ ಗ್ಲಾಸ್, ಇದು ಪವರ್ ಇರುವಂಥದ್ದೇ ಕೂಲಿಂಗ್ ಗ್ಲಾಸ್ ಇದು. ಹೀಗೆ ಅವರು ಬಿಸಿಲಿಗೆಲ್ಲ ಹಾಕ್ತಾರೆ, ಇದರಲ್ಲಿ ಸ್ವಲ್ಪ ಪವರ್ ಇದೆ, ಅದನ್ನು ಹೊರ ಹಾಕ್ತಾರೆ. ಇದು ಲೆನ್ಸ್ ಕಾರ್ಟಲ್ಲಿ ಮಾಡಿಸಿದ್ದು 2 ಉಂಟು ಅವ್ರ ಹತ್ರ ಕೂಲಿಂಗ್ ಗ್ಲಾಸ್. ಆದರೆ ಅವ್ರದ್ದು ನಾರ್ಮಲ್ ಆಗಿ ಹಾಕ್ತಾರೆ ನೋಡಿ, ನೀವು ಯಾವಾಗಲೂ ನೋಡ್ತೀರಿ, ಅದು ಇಲ್ಲ. ಹಾಗೆ ಕತ್ತಲೆಗೆ ಕೂಡ ನನ್ನ ಹಸ್ಬೆಂಡ್ ಇಲ್ಲಿ ಕೂಲಿಂಗ್ ಗ್ಲಾಸ್ ಹಾಕಿ ಗೋವಾದಲ್ಲಿ ತಿರುಗಾಡ್ತಾ ಇದ್ದಾರೆ. ಅಷ್ಟೊಂದು ಮಾಡರ್ನ್ ಆಗಿದ್ದಾರೆ ಅವರು. ಎಲ್ಲಿ ನೋಡ್ತಾರೆ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮಾತಾಡುವಾಗೆಲ್ಲ ಹೇಳ್ತಾರೆ, ಎಲ್ಲಿ ನೋಡ್ತೀರಾ ಅಂತ ಗೊತ್ತಾಗೋದಿಲ್ಲ, ಸರಿಯಾಗಿ ಕೂಲಿಂಗ್ ಗ್ಲಾಸ್ ತೆಗೀರಿ ಅಂತ ಹೇಳಿ. ಅಂದರೆ ಅದು ಕಣ್ಣು ಒಳಗಡೆ ಎಲ್ಲಿ ಅಂತ ಗೊತ್ತಾಗೋದು. ಅಂದರೆ ಅವರನ್ನು ಇಡೀ ಹೊತ್ತು ಕೂಲಿಂಗ್ ಗ್ಲಾಸಲ್ಲಿ ನಾವು ನೋಡಲಿಲ್ಲ ಅಲ್ವಾ, ಅವರ ಗ್ಲಾಸಲ್ಲಿ ಅವರು ಮಾತಾಡ್ತಾರೆ. ಇವಾಗ ಅವರ ಕಣ್ಣು ಎಲ್ಲಿ ಇದೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಹಾಗೆ ಪಾಪ ಎಷ್ಟು ಕಷ್ಟ ಆಗುತ್ತೆ ಪಾಪ ಅವರಿಗೆ. ಇಡೀ ನೈಟ್ ಆ ಕೂಲಿಂಗ್ ಗ್ಲಾಸಲ್ಲಿ ಇರೋದು ದೊಡ್ಡ ಕಷ್ಟನೇ. ಯಾಕೆಂದರೆ ಎಲ್ಲನೂ ಒಂದೇ ರೀತಿ ಕಾಣುತ್ತೆ. ಮೊದಲು ನೋಡೋದಕ್ಕಿಂತ ಕೂಲಿಂಗ್ ಗ್ಲಾಸಲ್ಲಿ ನೋಡೋದು ಡೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಲ್ಲ. ಹಾಗೆ ಪಾಪ. ಓಕೆ, ಇನ್ನು ನಾವು ಮಲಗೋದಲ್ಲ, ತುಂಬ ಲೇಟ್ ಆಯಿತು ರಯ್ಯೋ. ಎಲ್ದಿದ್ರು ಅಷ್ಟೇ ಆಯಿತು. ಮೊನ್ನೆ ಎಲ್ಲ 2 ಗಂಟೆನೇ ಆಗ್ತಾಯಿತ್ತು ಮಲಗ. ಮನೆಯಲ್ಲಿ ಕೂಡ ಅಷ್ಟೇ ಆಗೋದು. ಆದರೆ ಇಲ್ಲಿ ನಾವು ಬೇಗ ಹೇಳ್ಬೇಕಲ್ವಾ, ಯಾಕೆಂದರೆ ಬ್ರೇಕ್ಫಾಸ್ಟ್ 7:30 ಸ್ಟಾರ್ಟ್ ಆಗುತ್ತೆ. ನಾಳೆ ಲೇಟ್ ಹೇಳೋದು, ಹೌದು, 7:30 10:00 ತನಕ ಇರುತ್ತೆ. ಹಾಗೆ ತುಂಬ ಜನ ಇದ್ದೀವಲ್ವ ನಾವು, ಎಲ್ಲರೂ ಬಾತ್ರೂಮ್ ಹೋಗಿ ಹೊರಟು ನಿಲ್ಲುವಾಗ ಎಲ್ಲರಿಗೆ ಲೇಟ್ ಆಗುತ್ತೆ. ಹಾಗೆ ಅಂದರೆ ಒಂದೊಂದು ರೂಮಲ್ಲಿ 3 ಜನ ಇದ್ದೀವಿ, ಒಂದೇ ಬಾತ್ರೂಮ್ ಅಲ್ವಾ. ಎಷ್ಟು 15 ಮೆಂಬರ್ಸ್ ಬಂದಿದ್ದೀವಿ ನಾವು. ಹಾಗೆ ಕಷ್ಟ ಆಗುತ್ತೆ. ಓಕೆ, ಏನೇ ಆಗಲಿ ಆಯಿತು, ನಮ್ಮದು ದಿನ ಇವತ್ತು ಲಾಸ್ಟ್. ಅದೇ ಬೇಜಾರು ನಮಗೆ ಅಲ್ಲ. ನಾಳೆ 4 ಗಂಟೆಗೆ ಟ್ರೈನ್ ಉಂಟು, ಆದರೆ ಇಲ್ಲಿಂದ 11:30 ನಾವು ಹೊರಡಬೇಕು. ಚೆಕ್ಔಟು 11:30. 11:30 ಅಂದರೆ 12 ಗಂಟೆ ಆಗುತ್ತೆ. ಇಲ್ಲಿಂದ ಮಡ್ಗಾಂವ್ ಹೋಗ್ಲಿಕ್ಕೆ ಉಂಟು ನಮಗೆ 4 ಗಂಟೆಗೆ. ಅಂದರೆ ತುಂಬ ಜರ್ನಿ ಎಷ್ಟು 1 ಅವರದ್ದು ಜರ್ನಿ ಏನೋ ಉಂಟಲ್ಲ, 1.5 ಅವರ್. ಆದರೆ ಮಧ್ಯ ತುಂಬ ಟೈಮ್ ಇದೆ. ಅದೇ ನೋಡೋದು ಏನು ಮಾಡೋದು ಅಂತ ಹೇಳಿ ನಾಳೆಗೆ.
ಯಾಕೆಂದರೆ ನಮ್ಮದೆಲ್ಲ ಲಗೇಜ್ ಇಟ್ಕೊಂಡು ತಿರುಗಾಡೋದು ತುಂಬ ಕಷ್ಟ. ಹಾಗೆ ಒಂದು ಡೇ ಜಾಸ್ತಿ ನಿಲ್ಲೋಣ ಅಂತ ಆಸೆ ಆಗ್ತಾ ಉಂಟು ಅಲ್ಲ. ಆದರೆ ಎಂತ ಮಾಡೋದು, ಒಂದು ಡೇ ಜಾಸ್ತಿ ನಿದ್ರೆ ಮನೆಗೆ ಹೋಗಲೇಬೇಕಲ್ಲ ಇವತ್ತು ಅಥವಾ ನಾಳೆ. ಹಾಗೆ ಹೋಗೋದು ನಾವು. ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ. ನಾನು ಎಲ್ಲವನ್ನು ಶೂಟ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ನಾನು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೆ. ಹಾಗೆ ಎಲ್ಲವನ್ನು ನಾನು ಶೂಟ್ ಮಾಡಲಿಲ್ಲ. ಆದಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ಈ ವಿಡಿಯೋ ಲೈಕ್ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ. ಇದು ಮಲಗಿದ್ದಾನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನಿವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲ ಹಾಕ್ತಾಯಿದ್ದೀನಿ. ಮಾಮಾ ಅರ್ಥ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ. ಓಕೆ, ಇನ್ನು ಬ್ರೇಕ್ಫಾಸ್ಟಿಗೆ ಹೋಗ್ಲಿಕ್ಕುಂಟು. ಬ್ರೇಕ್ಫಾಸ್ಟಿಗೆ ಪೂರಿ, ಬಾಜಿ, ಬ್ರೆಡ್ ಜಾಮ್, ಬಟರ್ ಎಲ್ಲ ಇತ್ತು. ತಿಂದು ಇವಾಗ ಎಲ್ಲರೂ ನೋಡಿ ಪ್ಯಾಕಿಂಗ್ ನಡೀತಾ ಉಂಟು. ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಒಬ್ಬೊಬ್ಬರ ರೂಮಲ್ಲಿ ಪ್ಯಾಕಿಂಗ್ ನಡೀತಾ ಉಂಟು. ಯಾವುದಾದ್ರೂ ವಸ್ತು ಬಿಟ್ಟು ಹೋಗೋದು ಬೇಡ ಅಂತ ಹೇಳಿ ಡಬಲ್ ಚೆಕ್ ಮಾಡ್ತಾ ಇದ್ವಿ ಎಲ್ಲರೂ. ಎಲ್ಲರ ರೂಮಲ್ಲಿ ಕೂಡ ಚೆಕಿಂಗ್ ನಡೀತಾ ಉಂಟು. CID ಬಂದಿದ್ದಾರೆ. ಹಾಗಾಗಿ ನಮ್ಮ ಕ್ಲಾರು, ನನ್ನ ಮಗ ಎಲ್ಲ CID ಆಗಿದ್ದಾರೆ ಇವತ್ತು. ಯಾರು ನೀವು ಈಗ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನೀವು ಇವಾಗ ನೋಡಿದಾಗ ಇವತ್ತು ನಮ್ಮದು ಲಾಸ್ಟ್ ಡೇ. ನಾನು ಹೇಳಿದೆ ಎಲ್ಲ ಪ್ಯಾಕಿಂಗ್ ನಡೆದಿದೆ. ಚೆಕ್ಔಟ್ ಟೈಮ್ ಕೂಡ ಆಯಿತು. 12:30 ನಮ್ಮದು ಚೆಕ್ಔಟ್ ಆಯಿತು. ಸೇಮ್ ಟೈಮಿಂಗ್ ಇವಾಗ ಆಯಿತು, 12:30 ಆಯಿತು. ಇನ್ನು ನಾವು ಇಲ್ಲಿಂದ ಹೋಗ್ತೀವಿ. ಎಲ್ಲರ ಮುಖ ಸ್ವಲ್ಪ ಬಾಡಿದೆ. ಎಲ್ಲರಿಗೂ ಸ್ವಲ್ಪ ಬೇಜಾರು. ತುಂಬ ದಿನ ಇದ್ದು ಹೋಗುವಾಗ ಸ್ವಲ್ಪ ಬೇಜಾರಾಗುತ್ತೆ. ಪರವಾಗಿಲ್ಲ, ಎಂಜಾಯ್ ಮಾಡಿದ್ವಿ. ಅದೊಂದು ಖುಷಿ ಆಯಿತು. ಸ್ವಲ್ಪ ಒಂಥರ ಫ್ರೀ ಫೀಲ್ ಆಗ್ತಾ ಉಂಟು ಇವಾಗ ಮೈಂಡ್. ಇನ್ನು ಮನೆಗೆ ಹೋಗಿ ಸುಮಾರು ಕೆಲಸ ಕೂಡ ಆಗಬೇಕು. ಬಟ್ಟೆನೇ ಒಂದು ರಾಶಿ ತೊಳಿಲಿಕ್ಕೆ ಹಾಕ್ಲಿಕ್ಕೆ ಉಂಟು. ಓಕೆ, ನಾವಿನ್ನು ಹೊರಡ್ತೀವಿ. ಓಕೆ, ನಮ್ಮದು ಪ್ಯಾಕಿಂಗ್ ಎಲ್ಲ ನಡೀತು. ಇವಾಗ ಕೆಳಗಡೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಮುಂದ್ಗಡೆನೇ ಶಾಪಿಂಗ್ ಈ ಒಂದು ಅಂಗಡಿ ಹೊಸತಾಗಿ ಓಪನ್ ಮಾಡಿದ್ದಾರೆ. ಸ್ವಲ್ಪ ಅವ್ರು ಹೇಳಿದರು ನಾವು ಡಿಸ್ಕೌಂಟಲ್ಲಿ ಕೊಡ್ತೇವೆ, ಹೊಸತಾಗಿ ಆಗಿದ್ದು ನಮ್ಮದು ಅಂತ ಹೇಳಿ. ಹಾಗೆ ಏನೆಲ್ಲ ಉಂಟು ನೋಡ್ತಾ ಇದ್ವಿ. ಇಯರಿಂಗ್ಸಿಂದ ಹಿಡಿದು ಎಲ್ಲನೂ ಸ್ವಲ್ಪ ಕಮ್ಮಿನೇ ಇತ್ತು ಇಲ್ಲಿ ಬೇರೆ ಕಡೆಗೆ ಕಂಪೇರ್ ಮಾಡಿದರೆ. ಒಳ್ಳೊಳ್ಳೆ ಶೋ ಪೀಸಸ್ ಎಲ್ಲ ಇತ್ತು. ಆದರೆ ಹೊಸದಾಗಿ ಮನೆ ಆದಮೇಲೆ ಎಲ್ಲ ತೊಗೊಂಡೋಗೋಣ ಅಂತ ಹೇಳಿ ನಾನು ಎನಿಸಿದೆ. ಇವಾಗಲೇ ತೊಗೊಂಡೋಗೋದು ವೇಸ್ಟ್ ಅಲ್ವಾ. ಹಾಗಾಗಿ ಇವಾಗ ಹಾಗೆ ನಾನು ಎಲ್ಲಿ ಕೂಡ ಹೋದರೆ ಏನಾದರೂ ಇಷ್ಟ ಆದರೂ ಮನೆ ಆಗಲಿ ಆಮೇಲೆ ತೊಗೊಳ್ತೀನಿ, ಮನೆ ಆಗಲಿ ಆಮೇಲೆ ತೊಗೊಳ್ತೀನಿ ಅಂತ ಹೇಳಿ ಮನಸ್ಸನ್ನು ಗಟ್ಟಿ ಮಾಡಿ ವಾಪಸ್ ಬರ್ತೀನಿ. ಇಯರಿಂಗ್ಸ್ ಇತ್ತು ಕಲರ್ ಆಗಿ. ನಾನು ಅದನ್ನೇ ನೋಡ್ತಾ ಇದ್ದೆ. ಫೆದರ್ ಇದೆಲ್ಲ ಇರುತ್ತೆ ನೋಡಿ, ಗರಿ ಅದರದ್ದು. ಆಮೇಲೆ ನೋಡಿ ಒಳ್ಳೊಳ್ಳೆ ಡಿಸೈನ್ ಈ ರೀತಿ ಇದೆಲ್ಲ ಇತ್ತು. ತುಂಬ ಖುಷಿಯಾಯಿತು ನನಗೆ. ಶಂಖ ಅದೆಲ್ಲ ನೋಡಿ ಹೇಳಿದರು ಡಿಸ್ಕೌಂಟಲ್ಲಿ ಒಳ್ಳೆ ರೇಟ್ ಹಾಕಿ ಕೊಡ್ತೀವಿ ಅಂತ ಹೇಳಿ. ಒಮ್ಮೆಲೆ ನೀವು ಯಾರಾದರೂ ಹೋದರೆ ಆ ಶಾಪಿಗೆ ಒಂದು ವಿಸಿಟ್ ಮಾಡಿ. ನಾನು ಹೇಳಿದೆ ನೋಡಿ, ನಮ್ಮ ಬಾಗ ಬೀಚ್ ಉಂಟು ನೋಡಿ, ಅಲ್ಲೇ ಉಂಟು ಸೋಹಮ್ ಡ್ರೈ ಫ್ರೂಟ್ಸ್ ಅಂತ ಹೇಳಿ. ಅದರ ಪಕ್ಕದಲ್ಲೇ ಉಂಟು, ಇದು ನೋಡ್ಬೋದು ನೀವು. ನಮ್ಮ ಲಾಡ್ಜ್ ಹೇಳಿದೆ ನೋಡಿ ಅಲ್ಲಿ ಉಂಟು ನಮ್ಮದು ಲಾಡ್ಜ್, ಟ್ರೀಬೋಟ್ ರಾವು. ಅದರ ಒಪೋಸಿಟ್ ಉಂಟು ಇದು. ಹಾಗಾಗಿ ಒಮ್ಮೆಲೆ ನೀವು ಬಾಗ ಬೀಚ್ ಆಚೆಲ್ಲ ಹೋದರೆ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ. ಓಕೆ, ನಮ್ಮ ಟ್ರಾವೆಲರ್ ಬಂತು. ಇವಾಗ ಪ್ಯಾಕಿಂಗ್ ಅಂದರೆ ಸೂಟ್ ಕೇಸೆಲ್ಲ ಒಳಗೆ ಇಡ್ತಾ ಇದ್ವಿ ನಾವು, ಲಗೇಜ್ ಎಲ್ಲ. ನೋಡಿ ಇದು ನಮ್ಮ ಹೋಟೆಲ್ ನಾನು ಹೇಳಿದ್ದೆ ನೋಡಿ. ಓಕೆ, ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ವಿ. ಕ್ಲಬ್ ಟ್ರಾವೋ ಅಂತ ಹೇಳಿ. ಇದರ ಒಪೋಸಿಟ್ ಆ ಶಾಪ್ ಇತ್ತು ನೋಡಿ, ಇದು ನಮ್ಮದು ಹೋಟೆಲ್.
ನೀವು ನೋಡ್ಬೋದು ಇವಾಗ ಎಲ್ಲರ ಮುಖ ಯಾವ ರೀತಿ ಆಗಿದೆ ಅಂತ ಹೇಳಿ. ಬರುವಾಗ ಜೋಶ್ ಫುಲ್ ಹೈ ಇತ್ತು, ಆದರೆ ಇವಾಗೆಲ್ಲ ಪುಸ್ಸಾಗಿದೆ. ಇದೊಂದು ಫ್ಲೈಓವರ್ ನೋಡ್ಬೋದು ನೀವು. ಹೌದು ಫ್ಲೈಓವರೇ ನೋಡಿ ಯಾವ ರೀತಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನಮಗೆ. ಬರುವಾಗ ನಮಗೆ ಕೆಳಗಡೆಯಿಂದ ಸಿಕ್ತು, ಆದರೆ ಹೋಗೋ ಟೈಮಲ್ಲಿ ಈ ಬ್ರಿಡ್ಜ್ ಫ್ಲೈಓವರ್ ನಮಗೆ ಸಿಕ್ತು. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಅದರ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ವೇಟ್ ಮಾಡ್ತಾ ಇದ್ದೀವಿ ಟ್ರೈನಿಗೆ. ಓಕೆ, ಟ್ರೈನ್ ಬರೋದಕ್ಕಿಂತ ಮುಂಚೆ ಇವಾಗ ಊಟದ ಟೈಮ್ ಆಗಿದೆ. ಹಾಗೆ ಅಲ್ಲಿ ಕ್ಯಾಂಟೀನ್ ಇರುತ್ತೆ ನೋಡಿ ರೈಲ್ವೆ ಸ್ಟೇಷನ್ ಒಳಗೆ, ಅಲ್ಲಿಗೆ ಊಟಕ್ಕೆ ನಿಂತಿದ್ವಿ. ಚೂರು ಕೂಡ ಒಳ್ಳೆದಿರಲಿಲ್ಲ ಊಟ ಏನು ಕೂಡ. ಓಕೆ, ಇವಾಗ ಟ್ರೈನ್ ಬಂತು ನಮ್ಮದು, ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಟಾಟಾ. मर्जी मेरी चलती तुझसे, राह मेरी सजती तुझसे, तू है तो मैं हूँ और मंजिलों का घर आना। चलता रहे तेरा मेरा मीलों का यारा, चलता रहे तेरा मेरा मीलों का यारा। तू चले तो चले मेरा आज मेरा कल, हर राह पे दिल ये ಅಂತಾಕ್ಷರಿಲ್ಲ ಆಡ್ತಾ ಆಡ್ತಾ ಹೋಗ್ತಿದ್ವಿ. ಇಡೀ ಬೋಗಿಯಲ್ಲಿ ನಮ್ಮದೇ ಗಲಾಟೆ ಜಾಸ್ತಿ ಇತ್ತು. ತುಂಬ ಬೊಬ್ಬೆ ಹಾಕಿ ಟೈಮ್ ಪಾಸ್ ಮಾಡ್ತಾ ಇದ್ವಿ, ಯಾಕಂದರೆ ತುಂಬ ಬೋರ್ ಆಗ್ತಾ ಇತ್ತು. ಹಾಗಾಗಿ ಫುಲ್ ಹಾಡು ಹೇಳ್ತಾ ಟೈಮ್ ಪಾಸ್ ಮಾಡ್ತಿದ್ವಿ. ಇವಾಗ ಮನೆ ಬಂತು. ನಮ್ಮ ಜರ್ನಿ ರಿಯಾಕ್ಷನ್ ನೋಡಲಿಕ್ಕೆ ಹೋಗ್ತಾ ಇದ್ವಿ. ನಮಗೆ ಆಟೋದಲ್ಲಿ ಹೋಗ್ತಾ ಇದ್ವಿ ನಾವು, ಉಳಿದವರು ನಮ್ಮ ಕಾರಲ್ಲಿ ಬರ್ತಾ ಇದ್ದಾರೆ. ನೋಡೋಣ ಜರ್ನಿ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ. ಓಕೆ, ಇವತ್ತಿನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ. ಇನ್ನು ಗೋವಾದಿಂದ ಏನೆಲ್ಲ ತೊಗೊಂಡು ಬಂದಿದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವತ್ತಿಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.